ಪ್ರಧಾನ ಮಂತ್ರಿ ಅವರು ಇವು ಬೆಳಿಗ್ಗೆ ಎದ್ರೆ ಸಾಕು ಡೊನಾಲ್ಡ್ ಟ್ರಂಪ್ ನನ್ನ ಫ್ರೆಂಡು ಅನ್ಕ ಹೇಳ್ಕೊಂಡು ಏನಾಗ್ತಾ ಇದೆ? ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ಅಡ ಇಟ್ಟಿದ್ದೀರಾ ಟ್ರಂಪ್ ಹತ್ರ? ಹೂ ಇಸ್ ಹಿ ಟು ಡಿಕ್ಟೇಟ್? ಕಾಶ್ಮೀರ್ ವಾಸ್ ಅ ಬೈಲ್ಯಾಟ್ರಲ್ ಇಶ್ಯೂ. ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡೋದಕ್ಕೆ ಕಾರಣ ಯಾರು? ಮತ್ತೆ ಡೆಲಿಗೇಷನ್ ಬೇರೆ ಕಳಿಸೋದು. ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕಳಿಸ್ತೀನಿ, ನನಗೆ ಮಾಹಿತಿ ಇಲ್ಲ, ತಮಗೆ ಮಾಹಿತಿ ಇದ್ರೆ ದಯವಿಟ್ಟು ಸ್ವಲ್ಪ ನನಗೆ ತಿಳಿಸ್ಬೇಕು. ಇಷ್ಟೆಲ್ಲ ಡೆಲಿಗೇಷನ್ ಹೋಗ್ತಾ ಇದೆ ಅಲ್ಲ, ಯಾವ್ಯಾವ ದೇಶದ ಪ್ರಧಾನ ಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಭೇಟಿಯಾಗಿದ್ದಾರೆ, ಯಾರಿಗೆ ಭೇಟಿ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ANI ಚಾನೆಲ್ ಒಂದೇ ಲೋಗೋ ನೋಡ್ತಾ ಇದ್ದೀನಿ ನಾನು. ಅದು ಯಾರಿಗೆ ಉದ್ದೇಶಿಸ್ತಾ ಇದ್ದಾರೆ? ಅರ್ಧೇ ಹೈ ಲೆವೆಲ್ ರ್ಯಾಂಕಿಂಗ್ ಪೊಲಿಟಿಷಿಯನ್ಸ್ ಇನ್ ಆಫೀಸರ್ಸ್? ಯಾರಿಗೆ ಬ್ರೀಫ್ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಡೆಲಿಗೇಷನ್ ಎಲ್ಲ ಕಡೆ ಹೋಗ್ತಾ ಇದೆ. ಮತ್ತೆ ಮೋದಿ ಅವರ ವಿಶ್ವಗುರು ಸ್ಟೇಟಸ್ ಏನಾಯ್ತಪ್ಪ? ಇವತ್ತು ಡೆಲಿಗೇಷನ್ ಹೋಗ್ಬೇಕಂದ್ರೆ ನೀವು ಸಂಪೂರ್ಣವಾಗಿ ಯು ಹ್ಯಾವ್ ಫೇಲ್ಡ್ ಇನ್ ಯುವರ್ ಫಾರಿನ್ ಪಾಲಿಸಿ. ಈಗ ಇವತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಅವರು ಇವತ್ತು ಏನು ದೇಶದ್ರೋಹಿಗಳು ಆಗ್ತಾರ? ಇವರು ಈ BJP ಅಂಧ ಭಕ್ತಗಳು ಇದಾರಲ್ಲ, ಅಂದ್ರೆ ಅವರು ಇವಾಗ ದೇಶದ್ರೋಹಿನ? ಸರ್ಕಾರದ ತದ್ವಿರುದ್ಧವಾಗಿ ಏನೋ ಹೇಳಿಕೆ ಕೊಟ್ಟಿದ್ದಕ್ಕೆ. ಸೊ ಅದರಿಂದ ಇದು ಏನಿದೆ, ಪಾರ್ಲಿಮೆಂಟ್ ಕರೀರಿ, ಹೇಳಿ ಏನಾಗ್ತಾ ಇದೆ. ಸಂಪೂರ್ಣವಾಗಿ ನಾವು ಕೇಂದ್ರ ಸರ್ಕಾರದ ಜೊತೆ ಭಯೋತ್ಪಾದನೆ ವಿರುದ್ಧ ಇದ್ದೇವೆ. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ನಾನು, ವಿ ಆರ್ ವಿತ್ ಯು ಟು ಫೈಟ್ ಅಗೇನ್ಸ್ಟ್ ಟೆರರಿಸಮ್, ಬಟ್ ಯು ಡಿಸೈಡ್ ದ ಫಾರಿನ್ ಪಾಲಿಸಿ, ನಾಟ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್.